ಭೀಮ 3 ಕಾರಣ ಕೊಟ್ಟು ನೀನು ಈ ರೀತಿ ಹೇಳ್ಕೂಡುದು ಅಂತ ಇದ್ದಾನೆ. 3ಕ್ಕೂ ಸಮಾಧಾನ ಕೊಡ್ಬೇಕೀಗ ಧರ್ಮರಾಜ. ನೀತಿಶಾಸ್ತ್ರಕ್ಕೂ ಸರಿಯಾಗಿದೆ, ಕ್ಷತ್ರಿಯ ಧರ್ಮಕ್ಕೆ ಸರಿಯಾಗಿದೆ, ಜಾಣರೆಲ್ಲ ಒಪ್ತಾರೆ ಅಂತ ಧರ್ಮರಾಜ ನನ್ನ ಸಮರ್ಥನೆ ಮಾಡ್ತಾನೆ. ನೋಡ ಭೀಮಸೇನ, ನೀತಿಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂದ್ರೆ, ಅನುಜ ಕೇಳು ಅಪಕಾರಿ ಜನದಲ್ಲಿ ನೆನೆಬುದು ಉಪಕಾರವನು, ಗುಣಹೀನನಲ್ಲಿ ಗುಣವನ್ನು ತೋರುವುದು ಗರುವರಿಗೆ ತೊಡಿಗೆ ಇದು. ಅನುಜದಲ್ಲ ನಮಗೆ ಕೌರವ ಜನಪನು, ಅನುಜನಲ್ಲ ನಮಗೆ ಕೌರವ ಜನಪನು. ಅವರ ಅಪರಾಧ ಶತವನು ನೆನೆಬೊಡೆ ಇದು ಹೊತ್ತೇ, ಅವರ ಅಪರಾಧ ಶತವನು ನೆನೆಬೊಡಿದು ಹೊತ್ತೇ. ಮಹಾದೇವ ಎಂದನ ಭೂಪ. ಗರುವರಿಗೆ ತೊಡೆಗೆ ಇದು. ಗರುವರು ಮಹಾತ್ಮರು, ದೊಡ್ಡ ಮನುಷ್ಯರ ಸ್ವಾಭಾವಿಕವಾದ ಗುಣ ಏನಪ್ಪಾ ಅಂತಂದ್ರೆ ಅಪಕಾರಿಗಳಲ್ಲಿ ಉಪಕಾರವನ್ನ ಮಾಡತಕ್ಕಂಥದ್ದು ದೊಡ್ಡವರಿಗೆ ಭೂಷಣ ಅಂತ. ಇದು ಅಲ್ದೇನೆ ಗುಣವಿಲ್ಲದವನಲ್ಲಿ ಏನು ಗುಣ ಇಲ್ಲ, ನಿರ್ಗುಣ ಮನುಷ್ಯ, ಅವನಲ್ಲಿ ಇಂಥ ಗುಣ ಇದೆ ನೋಡಿ ಸ್ವಾಮಿ ಹೇಗೆ ಕೂತಿದ್ದಾರೆ ನೋಡ್ರಿ, ಮಾತು ಆಡದೇನೆ ಇಷ್ಟ ಅಂತ ಎಂತ ಏನೋ ಅಯ್ಯವಾರಿಗೂ ಏನಿಲ್ಲ ಕೂತಿದ್ದ ನೋಡ್ರಿ ಹೇಗೆ ಕೂತಿದ್ದಾರೆ ಅಂತ ಅದನ್ನೇ ಹೊಗಳು. ಗುಣಹೀನತೆ ಅವನದು ಏನೂ ಇಲ್ಲ ಅಂತ ಅನ್ಬಾರ್ದು. ಪಾಪ ಅವನಿಗೆ ಯಾಕೆ ಸಂಕಟ, ಗುಣ ಇಲ್ಲದವನಲ್ಲಿ ಗುಣವನ್ನ ಆರೋಪಣೆ ಮಾಡೋದು ಇದು ದೊಡ್ಡವರಿಗೆ ಭೂಷಣ ಅಂತ. ಅಪಕಾರಿಷು ಯಸ್ಸಾಧುಗು ಸಸಾಧುಗು ಸದ್ಧಿ ಉಚ್ಯತೆ, ಉಪಕಾರಿಷು ಯಸ್ಸಾಧುಗು ಸಾಧುತ್ವೇ ತಸ್ಯ ಕೌಗುಣ ಅಂತ. ಉಪಕಾರಿಗೆ ಉಪಕಾರ ಮಾಡೋದು ಇನ್ನು ದೊಡ್ಡದಲ್ಲ ಅಂತ. ಒಂದ್ ಕಡೆ ಉಪನ್ಯಾಸ, ಒಬ್ರು ಪ್ರೊಫೆಸರ್ ಅಧ್ಯಕ್ಷರಾಗಿದ್ದಾರೆ, ಉಪನ್ಯಾಸಕರು ಉಪನ್ಯಾಸ ಮಾಡಿದ್ರು, 1 ಗಂಟೆ 2 ಗಂಟೆ ಮಾತಾಡಿದ್ರು. ಅವತ್ತು ಉಪನ್ಯಾಸಕ್ಕೆ ನಾನು ಹೋಗಿದ್ದೆ. ಪಾಪ ಅಷ್ಟು ಉಪನ್ಯಾಸಕರು ಒಳ್ಳೆಯವರಲ್ಲ, ಏನ್ ಚೆನ್ನಾಗಿ ಮಾತಾಡಿಲ್ಲ. ಆಗ ಅಧ್ಯಕ್ಷ ಭಾಷಣ ಮಾಡ್ಬೇಕಲ್ಲ, ಅವರು ದೊಡ್ಡವರು, ಚೆನ್ನಾಗಿ ಮಾಡ್ಲಿಲ್ಲ ಅನ್ನಲಿಲ್ಲ. ಬಹಳ ಈಗ 1.5 ಗಂಟೆಯಿಂದ ನಮ್ಮ ಶ್ರೀಮಾನ್ ಇಂಥವರು ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ಟೈಮ್ ಸಾಲದೆ ಹೋಯ್ತು, ಅದರಿಂದ ವಿಷಯ ಬಂದಿಲ್ಲ. ಅದೇ ಹೊಗಳೋದು. ಇದು ದೊಡ್ಡವ್ರ ಗುಣ ಅಂದ್ರೆ ಅವನೇನೇ ಮಾಡ್ಲಿ ಅದೇ ನೋಡ್ರಿ ಅದೇ ಗುಣ ಅಂತ. ಇದು ದೊಡ್ಡಸ್ಗೆ ಅಂತ ಇಷ್ಟು ಹೇಳಿಬಿಟ್ಟು, ನೋಡು ಅಪಕಾರ ಮಾಡಿರ್ತಕ್ಕ ಗೌರವರಲ್ಲಿ ನಾವು ಉಪಕಾರ ಮಾಡತಕ್ಕಂಥದ್ದು ನಮ್ಮ ದೊಡ್ಡಸ್ಗೆ. ಇದು ಅಲ್ದೇನೆ ಅವರು ಅಪಕಾರ ಮಾಡಿದ್ದಾರೆ, ಆ ಅಪಕಾರವನ್ನ ಈಗ ನಾವು ನೆನೀತಕ್ಕ ಕಾಲ ಅಲ್ಲ ಅಂದ. ಯಾವಾಗ ನೆನೀಬೇಕು ಅಂದ ಭೀಮ. ಭರತ ವಂಶದೊಳವರ ಭಂಗವೆ ನಿರುತವೆಮ್ಮದೋ, ನಮ್ಮ ಭಂಗ ಸ್ಫುರಣವರದು. ತಾವರಿಯರು ಆವರಿವೆ ವೀಗದನ, ಪರರ ಕಲಹಕ್ಕೆ ನಾವು 150ಗಳು, ಪರರ ಕಲಹಕ್ಕೆ ನಾವು 150ಗಳು. ಅಂತಃ ಕಲಹಕ್ಕೆ ಅದು 100ವರು ವಿಚಾರಿಸಲ ಇವರ. ಅಂತಃ ಕಲಹಕ್ಕೆ ಅದು 100ವರು ವಿಚಾರಿಸಲ ಇವರವೆಂದನು ಮಹೀಪಾಲ. ಈಗ ನೆನೆಯತಕ್ಕ ಕಾಲ ಅಲ್ಲ ಕೌರವನ ಅಪಕಾರವನ್ನ. ಈಗ ಬಂದಿರ್ತಕ್ಕಂಥದ್ದು 3ನೇ ಜನರಿಂದ ಬಂದಿರ್ತಕ್ಕಂಥದ್ದು ಕೌರವರಿಗಲ್ಲ. ಸೋಲು ಬಂದಿರೋದು ಆ ಗಂಧರ್ವ ಸಂಗೀತಕಾರ ಭರತ ವಂಶದ ಮೇಲೆ ಸವಾಲು ಹಾಕಿ ಭರತ ವಂಶಕ್ಕೇನೆ ಸೋಲು ಉಂಟು ಮಾಡಿದ್ದಾನೆ. ನಾವು ಭರತ ವಂಶಕ್ಕೆ ಸೇರಿದವರು. ಈ ಸೋಲು ಈಗ ನಮಗೂ ಸಂಬಂಧಪಟ್ಟಿದೆ. ಆದ್ರಿಂದ ಈಗ ನಾವು ಹೋಗಿ ಅವನ್ ಗೆದ್ದು ಈ ವಿಜಯವನ್ನ ಸಂಪಾದನೆ ಮಾಡಬೇಕು. ಆಮೇಲೆ ನಮ್ಮದಿದ್ದೇ ಇದೆ. ನಮ್ಮನಲ್ಲಿ ಬಂದಾಗ ಅವರು 100 ಜನ, ನಾವು 5 ಜನ. ಬೇರೆಯವರಿಂದ ನಮ್ಮ ವಂಶಕ್ಕೆ ಏನಾದ್ರು ತೊಂದರೆ ಅಪಕೀರ್ತಿ ಸೋಲು ಉಂಟಾದಾಗ ನಾವು 105 ಜನ ಒಟ್ಟು ಅಂತಂದಾಗ, ಅಣ್ಣ ಈ ಮಾತನ್ನ ದುರ್ಯೋಧನ ಒಪ್ಕೊಳ್ತಾನೋ ಅಂತ ಕೇಳಿದ ಭೀಮ. ಅವರು ಢಟ್ರುಕೋಣ, ಅವರು ಅರಿಯರು, ತಿಳುವಳಿಕಿಲ್ಲ. ನಾವು ತಿಳಿದವರು, ಅವರು ಅರಿಯರು, ನಾವು ಅರಿವೆವು, ನಾವು ಗೊತ್ತಿದ್ದವರು. ಆ ಭಂಗ ನಮಗೂ ಅಂತ ನಾವು ತಿಳ್ಕೋಬೇಕು. ಅನ್ಯೈಷ್ಯ ಕಲಹೇ ಪ್ರಾಪ್ತೆ ವಯಂ 5 ಶತಂ, ಅನ್ಯೋನ್ಯಂ ಕಲಹೇ ಪ್ರಾಪ್ತೆ ವಯಂ 5 ಶತಂ ಅಂತ ಹೇಳ್ಬಿಟ್ಟು ಇದು ನೀತಿಶಾಸ್ತ್ರಕ್ಕೆ ಸರಿಯಾಗಿದೆ ಅಂತ ಪ್ರೂಫ್ ಮಾಡಿದ. ಇವನೇನ್ ಹೇಳಿದ, ಕ್ಷತ್ರ ಧರ್ಮಕ್ಕೆ ಕುಂದು ಬರದಂತೆ ಹೇಳಬೇಕು ಅಂತ. ಭೀಮಸೇನ
ನಿನಗೆ ಕ್ಷತ್ರ ಧರ್ಮವೇ ಗೊತ್ತಿಲ್ಲ ಅಂತ. ಏನು ಕ್ಷತ್ರ ಧರ್ಮ? ಅವನಾಗಲಿ ಬೇಡಿದಂಗೊಲಿದೀವುದೇ ನೃಪಧರ್ಮ. ಅವನಾಗಲಿ ಬೇಡಿದಂಗೊಲಿದೀವುದೇ ನೃಪಧರ್ಮ. ಹಾಗೆ ಕೆಳೆಯಾವನಾಗಲಿ ಸೆಣಸಿದೊಡೆ ಕಾದುವುದೇ ನೃಪನೀದೇ. ಆವನಾಗಲಿ ಶರಣು ಒಕ್ಕರೆ ಕಾವುದೇ ಕ್ಷತ್ರಿಯರ ಮತವೋ. ಆವನಾಗಲಿ ಶರಣು ಒಕ್ಕರೆ ಕಾವುದೇ ಕ್ಷತ್ರಿಯರ ಮತವು. ಇಂತಾವುದುಚಿತವು ಭೀಮಾನಿ ಹೇಳೆಂದನಾಭೂಬಾ. ಯಾವನೇ ಇರ್ಬೋದು, ಕ್ಷತ್ರಿಯ ಧರ್ಮ ಏನು ಅಂದ್ರೆ ಯಾವನೋ ಅವನು, ವ್ಯಕ್ತಿತ್ವ ಮುಖ್ಯವಲ್ಲ. ಬಂದುಬಿಟ್ಟು ಬೇಡಿದವನಿಗೆ ನೀಡತಕ್ಕಂಥದ್ದು ಕ್ಷತ್ರ ಧರ್ಮ. ಒಬ್ಬವನು ಯುದ್ಧ ಬೇಡ್ತಾನೆ, ಸಂಬಂಧಿಕನೇ ಅವ, ನೆಂಟನೇ. ಯುದ್ಧದಲ್ಲಿ ಸೋದರ ಮಾವನೇ ಅಂತ ಹೇಳ್ತಾರಲ್ಲ, ನೆಂಟನಾಗಿರ್ಬೋದು. ಯುದ್ಧ ಬೇಡಿದ್ರೆ ಯುದ್ಧ ಕೊಡಬೇಕು. ಮತ್ತೆ ಇನ್ಯಾರು ಸಾಮಾನ್ಯ ಮನುಷ್ಯರು ಬಂದು ಏನಾರು ಬೇಡಿದ್ರೆ ಅವರಿಗೆ ಬೇಡಿದ್ದನ್ನ ನೀಡಬೇಕು. ಇದು ಕ್ಷತ್ರ ಧರ್ಮ. ಯಾವನೇ ಇರಬಹುದು, ಅವನು ಶತ್ರುವೇ ಇರಬಹುದು. ಶರಣು ಅಂತ ಬಂದು ಕಾಲು ಹಿಡ್ಕೊಂಡ್ಬಿಟ್ರೆ ಶರಣಾಗತರನ್ನ ಪರಿಪಾಲನೆ ಮಾಡತಕ್ಕಂಥದ್ದು ಕ್ಷತ್ರಿಯರ ಮುಖ್ಯ ಧರ್ಮ. ಭೀಮಸೇನ ಶರಣಾಗತರ ಪರಿಪಾಲನಾ ಕ್ಷತ್ರಿಯರಿಗೆ ಎಲ್ಲಕ್ಕಿಂತ ಮುಖ್ಯವಾದ ಧರ್ಮ. ಆ ಶರಣಾಗತನಾಗಿರ್ತಕ್ಕಂಥವನು ಮಿತ್ರನೇ ಆಗಿರ್ಬೇಕು ಅಂತಿಲ್ಲ. ವಿಭೀಷಣ ಬಂದ, ಶರಣು ಹೊಕ್ಕ, ರಾಮ ಶರಣಾಗತಿ ಕೊಡ್ತಾನೆ. ಆಗ ಎಲ್ಲರ ಅಭಿಪ್ರಾಯನೂ ಕೇಳ್ತಾನೆ, ಕಪಿಗಳ ಅಭಿಪ್ರಾಯವನ್ನಲ್ಲ. ಕೂಡುದು ಅಂತಂತಾರೆ, ಎಲ್ಲ ಒಪ್ಪೋದಿಲ್ಲ. ಹನುಮಂತ ಒಬ್ಬನೇ ಒಪ್ಪತಕ್ಕಂಥವನು. ಆಗ ರಾಮ ಒಂದೇ ಮಾತಂದ, ಕ್ಷತ್ರಿಯ ಧರ್ಮ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತ. ನಾವು ರಘುವಂಶದಲ್ಲಿ ಹುಟ್ಟಿದ್ದೇವೆ. ಶರಣಮಂತ ಬಂದಿದ್ದಾನೆ ವಿಭೀಷಣ, ಅವನಿಗೆ ನಾವು ಶರಣ ಕೊಡದೆ ಅವನು ಶರಣಾಗತೋ ಮದ ಅಪಯಾತಿ ಚೇನ್ ಮುದ. ವಿಭೀಷಣ ರಾವಣನ ತಮ್ಮ ಬಂದು ಶರಣು ಹೊಕ್ಕಿದ್ದಾನೆ. ನಾವು ಅವನಿಗೆ ಶರಣವನ್ನು ಕೊಡದೆ ಅವನು ಭಂಗಿತನಾಗಿ ಹೋಗ್ಬಿಟ್ರೆ ರಘವೋ ಭವಂತಿ ಲಘವೋ ನ ಕಿಂಸಖೆ. ನಾವು ರಘು ಕುಲದವರು, ಆ ರಾ ಹೋಗಿ ಲಾಗು ಬಿಡುತ್ತೆ, ಲಘು ಅಂತ ಅವರ ಬಿಡ್ರೆ ಎಂತ ಕ್ಷತ್ರಿಯರು ಅಂತ. ರಘವೋ ಭವಂತಿ ಲಘವೋ ನ ಕಿಂಸಖೆ. ಆದ್ದರಿಂದ ಅನುಜೋಯಮಸ್ತು ತನುಜೋಥವಾ ರಿಪೋಹೋ ಕರುಣಾಸ್ಪದಂ ಹಿ ಶರಣಾಗತೋ ಜನ. ಈಗ ತಮ್ಮ ಬಂದಿದ್ದಾನೆ, ಮಗನೇ ಬರ್ಲಿ, ಸ್ವಯಂ ರಾವಣನೇ ಬರ್ಲಿ ಅಂತ ಹೇಳ್ಬಿಡ್ತಾನೆ ರಾಮ. ಅನುಜೋಯಮಸ್ತು ತನುಜೋಥವಾ ರಿಪೋಹೋ ಕರುಣಾಸ್ಪದಂ ಹಿ ಶರಣಾಗತೋ ಜನ. ಶರಣು ಜನರನ್ನ ಕಾಪಾಡತಕ್ಕಂಥದ್ದು ಕ್ಷತ್ರಿಯರ ಮುಖ್ಯ ಧರ್ಮ ಅಂತ ಸಮರ್ಥನೆ ಮಾಡಿದ. ಆದ್ರಿಂದ ಶರಣಾಗತರಾಗಿ ಬಂದಿರ್ತಕ್ಕವರ ರಕ್ಷಣೆ ಮಾಡಿದರೆ ಜಾಣರು ಕೂಡ ಮೆಚ್ಚುತ್ತಾರೆ ಅಂತ ಭೀಮನ ಆ 3 ಪ್ರಶ್ನೆಗೂ ಕೂಡ ಧರ್ಮರಾಜ ಉತ್ತರ ಕೊಟ್ಬಿಟ್ಟು, ಪಾಪ ಭೀಮನಿಗೆ ಆ ಕೌರವರು ಬಹಳ ತೊಂದರೆ ಕೊಟ್ಟಿದಾರಲ್ಲ, ಅಪಕಾರ ಮಾಡಿದಾರಲ್ಲ, ಅದನ್ನ ನೆನೆಸ್ಕೊಂಡು ಈಗ ಭೀಮ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸ್ವಲ್ಪ ವೇದಾಂತಕ್ಕೆ ಅಂತ ಸಂದರ್ಭದಲ್ಲಿ ತಾನೆ ವೇದಾಂತಕ್ಕೆ ಬರಬೇಕು. ಆರಿಗಾರುಪಕಾರಿಗಳು ಮೇನಾರಿಗಾರಪಕಾರಿಗಳು ತಾನಾರಿಗಾರುಂಟು ಅವರವರ ಕೃತ ಕರ್ಮ ಸಂಸ್ಕಾರ. ಹೋರಿಸುವುದು ಅಳಿಸುವುದು ಸೌಖ್ಯಕ್ಕೆ ಸೇರಿಸುವುದು. ಇದಕ್ಕೆ ಅಹಿತಹಿತರೆಂದು ಆರ ಮುರಿಬುದು ಮನ್ನಿಸುವುದೇ. ಇದಕ್ಕೆ ಅಹಿತರೆಂದಾರ ಮುರಿಬುದು ಹಿತರೆಂದು ಆರ ಮನ್ನಿಸುವುದೈ ಭೀಮ ಹೇಳೆಲ್ಲ. ಯಾರಿಗೆ ಯಾರೋ ಪುರದರ ವಿಠಲ ಅಂತ ಆರಿಗಾರುಪಕಾರಿಗಳು. ಯಾರಿಗ್ಯಾರು ಉಪಕಾರ ಮಾಡೋಕ್ ಸಾಧ್ಯ, ಯಾರಿಗೆ ಯಾರು ಅಪಕಾರ ಮಾಡೋದಕ್ಕೆ ಸಾಧ್ಯ? ಎಲ್ಲ ಅವರವರ ಕೃತ ಕರ್ಮ ಸಂಸ್ಕಾರ, ಅವರು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕ ಕರ್ಮ ಸಂಸ್ಕಾರದಿಂದ ಉಪಕಾರವೋ ಅಪಕಾರವೋ ಆಗತ್ತೆ. ಪುಣ್ಯ ಮಾಡಿದ್ರೆ ಉಪಕಾರವಾಗತ್ತೆ, ಪಾಪ ಮಾಡಿದ್ರೆ ಅಪಕಾರವಾಗತ್ತೆ. ಅವರವರ ಮಾಡಿರ್ತಕ್ಕ ಕರ್ಮ ಸಂಸ್ಕಾರ ಫಲದಿಂದ ಹೋರಿಸುವುದು ಅಳಿಸುವುದು, ಹೋರಾಡೋದಕ್ಕೆ ಅವಕಾಶ ಕೊಡುತ್ತೆ ಅವನ ಕರ್ಮ, ಮತ್ತು ಅಳುವಂತೆ ಮಾಡುತ್ತೆ, ಮತ್ತೆ ಸೌಖ್ಯಕ್ಕೆ ಸೇರಿಸುವುದು, ಸುಖವನ್ನು ಉಂಟು ಮಾಡುತ್ತೆ. ಅದಕ್ಕೆ ಯಾವನೋ ಒಬ್ಬ ನಿಮಿತ್ತ ಆಗ್ತಾನೆ, ಅದು ಅವರವರ ಕರ್ಮ ಸಂಸ್ಕಾರದಿಂದ. ಆದ್ರಿಂದ ನನಗೆ ಅಪಕಾರ ಮಾಡಿದ ಅಂತ ಯಾವನ ಮೇಲೆ ನಾವು ಶತ್ರುತ್ವ ತೋರಿಸೋಕೆ ಸಾಧ್ಯಪ್ಪ? ಅವನು ಮಾಡಿದಾನೆ, ನಮ್ಮ ಕರ್ಮ ಮಾಡಿದೆ ಅಂತ. ಆದ್ರಿಂದ ಉಪಕಾರ ಮಾಡಿದ ಅಂತ ಯಾರನ್ನು ಗೌರವಿಸೋದು, ಅಪಕಾರ ಮಾಡಿದ ಅಂತ ಯಾವನ್ನ ದ್ವೇಷಿಸೋದು ಅಂತ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿ ರೇಷ
ಲಕ್ಷ್ಮಣ ಸಿಟ್ಟಾಗ್ಬಿಡ್ತಾನೆ. ರಾಮನಿಗೆ ಪಟ್ಟಾಭಿಷೇಕ ತಪ್ತು ಅಂತ ನೋಡ ಸಿಟ್ಟಾಗಿ, ಅಣ್ಣ ಅಪ್ಪಣೆ ಕೊಡು. ಈ ದಶರಥ ಕೈಕೇಯಿ ಮಾತಿನಿಂದ ಆ ಪ್ರೇಮಕ್ಕೆ ಬದ್ಧನಾಗಿ ಈ ರೀತಿ ಮಾಡಿದ್ದಾನೆ. ವರ ಹುಟ್ಟು ಬಿಡ್ತಂತೆ. ನಿನ್ನೆವರೆಗೂ ಇರ್ಲಿಲ್ಲ ವರ, ಅರ್ಧರಾತ್ರಿಯಲ್ಲಿ ಹುಟ್ಕೊಂಡ್ಬಿಡ್ತು ವರ. 2 ವರ ಕೊಟ್ಟಿದ್ದಂತೆ. ಎಂಥ ಕೊಟ್ಟಿದ್ದ ಮಾಡಿಬಿಡ್ತಾನೆ ಈಗ ಅಂತ ಎದ್ದು ಬಿಡ್ತಾನೆ. ಆಗ ಲಕ್ಷ್ಮಣನಿಗೆ ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ, ಸುಖಸ್ಯ ದುಃಖಸ್ಯ ನಕೋಪಿ ದಾತ. ಸುಖವಾಗಲಿ ದುಃಖವಾಗಲಿ ಇನ್ನೊಬ್ಬರಿಂದ ಬರೋದಿಲ್ಲಪ್ಪ, ಅದು ನಮ್ಮ ಕರ್ಮದಿಂದ. ಇನ್ನೊಬ್ಬರಿಂದ ಸುಖ ಬಂತು ದುಃಖ ಬಂತು ಅಂತ ಹೇಳೋರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು. ಅಹಂಕಾರೋ ಭೀತಿ ವೃಷಾಭಿಮಾನ. ನಾನು ಮಾಡಿದೆ, ನಾನು ಅವರಿಗೆ ಅನುಕೂಲ ಮಾಡಿದೆ, ನಾನು ಅವರಿಗೆ ಸುಖ ಕೊಟ್ಟೆ ಅಂತ ಹೇಳೋದು ದುರಭಿಮಾನದ ಮಾತಾಗತ್ತೆ. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕ. ತಮ್ಮ ಕರ್ಮ ಸೂತ್ರಕ್ಕೆ ಒಳಪಟ್ಬಿಟ್ಟಿದೆ ಅಂತೇಳಿ ಹೇಳಿ ಭೀಮಸೇನ ನೋಡು ಒಂದು ಮಾತು ಹೇಳ್ತಾರೆ, ವರಪ್ರಧಾನಂ ರಾಜ್ಯಂಚ ಪುತ್ರ ಜನ್ಮಚ ಪಾಂಡವಾಹ. ಎಲ್ಲ ತಮ್ಮಂದ್ರಿಗೂ ಸೇರಿ ಹೇಳ್ತಾ ಇದ್ದಾನೆ, ತಮ್ಮಂದಿರೇ ಈ 3 ಇದೆ, 3 ಬಹಳ ಸಂತೋಷವನ್ನ ಕೊಡುತ್ತೆ ಅಂತ. ವರಪ್ರಧಾನ ರಾಜ್ಯಂಚ ಪುತ್ರ ಜನ್ಮಚ ಪಾಂಡವಾಹ. ರಾಜ್ಯ ಪ್ರಾಪ್ತಿ, ದೊಡ್ಡದಾಗಿರ್ತಕ್ಕಂತಹ ವರವನ್ನು ಕೊಡೋದು, ಮತ್ತು ನಾವು ಪುತ್ರ ಪ್ರಾಪ್ತಿ, ಈ 3ರಿಂದಲೂ ಸಂತೋಷ ಉಂಟಾಗುತ್ತೆ. ಶತ್ರೋಶ್ಚ ಮೋಕ್ಷಣಂ ಕ್ಲೇಶಾತ್ ತ್ರೀಣಿ ಚೈಕಂಚ ತತ್ಸಮಂ. ಸಂಕಟದಲ್ಲಿರ್ತಕ್ಕಂತಹ ಶತ್ರುವನ್ನು ಬಿಡಿಸಿದರೆ ಉಂಟಾಗತಕ್ಕಂತಹ ಸಂತೋಷ ಈ 3ರ ಸಂತೋಷ ಒಂದೇನೆ ಅಂತ. ಆದ್ರಿಂದ ಭೀಮಸೇನ ನೋಡು, ನಮ್ಮ ಶತ್ರು ಅದಕ್ಕೆ ನಿನಗನಕ ಪರಮಶತ್ರು, ಅವನು ಬಂಧನದಲ್ಲಿ ಸಿಕ್ಕೊಂಡಿದ್ದಾನೆ. ಈಗ ನೀನು ಬಿಡಿಸ್ಕೊಂಡು ಬಂದ್ರೆ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಕೀರ್ತಿ ನಿನಗೆ ಕೀರ್ತಿ ಬೇಕಾಗಿದೆ ಅಂತ ಉಬ್ಬಿಸಿದ. ನಮಗೆ ಅರಣ್ಯವಾಸವಾಯಿತು ಅಂತ. ಭೀಮಸೇನ ನೀನು ದುಃಖ ಪಡಬೇಡ, ನಮ್ಮ ಅರಣ್ಯವಾಸಕ್ಕೆ ದುರ್ಯೋಧನ ಅಲ್ಲ ಕಾರಣ. ಅದರಿನಾಚಯ ಭವದ ದುಷ್ಕೃತ ಒದಗಿತಿ ಜನ್ಮದಲ್ಲಿ ವನವಾಸದ ಪರಿಕ್ಲೇಶಾನುಭವಗೆ ಇವರೇನ ಮಾಡುವರು. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲದಿಂದ 12 ವರ್ಷ ಅರಣ್ಯವಾಸ ಮಾಡಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದಕ್ಕೆ ಇವರೇನು ಮಾಡ್ತಾರಪ್ಪ ಅಂದ. ವೇದಾಂತಕ್ಕೆ ವೇದಾಂತ ಭೀಮಸೇನ ಅಂದ, ಅಣೆಯ ದುರ್ಯೋಧನ ಹಿಂದೆ ಮಾಡಿರ್ತಕ್ಕಂತಹ ಕರ್ಮದಿಂದ ಚಿತ್ರಸೇನ ಅವನು ಕಟ್ಕೊಂಡು ಹೋಗ್ಬೇಕು ಅಂತ ಅವನ ಹಣೆಯಲ್ಲಿ ಬರೆದಿದ್ದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಇಂದ. ಅದು ಅವನ ಹಣೆ ಬರ, ನಮ್ಮ ಹಣೆ ಬರ ವನವಾಸ, ಅವನ ಹಣೆ ಬರ ಚಿತ್ರಸೇನಿಗೆ ಹೋಗಿ ಕೈದಾಗ್ತಕ್ಕಂಥದ್ದು, ನಾವೇನ್ ಮಾಡೋಕ್ಕಾಗತ್ತೆ ಅಂತ ಅಂದ. ಆಗ ಧರ್ಮರಾಜ ಒಂದೇ ಒಂದು ಮಾತು ಹೇಳಿದ, ನಮ್ಮ ಹತ್ರ ಆಗತ್ತೆ ಮಾಡ್ಬೇಕು ಅಂತ. ನೋಡಿ ಇದು ಎಷ್ಟು ದೊಡ್ಡತನ, ಮಾಡೋಕ್ ಸಾಧ್ಯ. ಈಗ ಅದೆಲ್ಲ ನೋಡ್ಬಾರ್ದು ನಾವು. ನಮ್ಮ ಹತ್ರ ಬಿಡಿಸೋಕೆ ಯೋಗ್ಯತೆ ಇದೆ, ಅವರು ಬಂದು ಬೇಡ್ತಾರೆ, ನಮಗೆ ಸಾಹಸ ಇರ್ತಕ್ಕಂಥ ಕಾಲಕ್ಕೆ ಒದಗಿದ ಉತ್ಸವದಲ್ಲಿ ಪರರಭ್ಯುದಯವನ್ನು ಬಯಸುವುದು, ಪರರಿಗೆ ಮುದವನಾಚರಿಸುವುದು. ಒದಗಿದುತ್ಸವದಲ್ಲಿ ಪರರಭ್ಯುದಯವನ್ನು ಬಯಸುವುದು, ಪರರಿಗೆ ಮುದವನಾಚರಿಸುವುದು, ಧರ್ಮಜ್ಞರಿಗೆ ಗುಣವೋ ಭೀಮ. ಇದು ಧರ್ಮಜ್ಞರಿಗೆ ಗುಣವೆಂದ. ನಮ್ಮ ಕೈಲಾಗತ್ತೆ, ಈಗ ನಾವು ಸಂತೋಷದಿಂದ ಇದ್ದೇವೆ, ಇನ್ನೊಬ್ಬರಿಗೆ ಉಪಕಾರ ಮಾಡೋಣ. ಇದು ಧರ್ಮಜ್ಞರಿಗೆ ಯೋಗ್ಯವಾಗಿರ್ತಕ್ಕಂಥ ಗುಣ. ಎನಿಸಲೇಕಿನ್ನದನು ಕೌರವಗಣ ಮರಳಿ ಬಂದಲ್ಲರಾರೋಗಣೆಯ ಮಾಡೆನು. ಪಾರ್ಥ ನೀನುಡಿ ನಿನ್ನ ಕವಣೇನು. ಈಗ ಅದು ಇದು ಬೇಕಾಗಿಲ್ಲ, ನಾನು ಸತ್ಯಾಗ್ರಹ ಮಾಡ್ತೇನೆ. ಅವನು ದುರ್ಯೋಧನ ಬಂಧನದಿಂದ ವಾಪಸ್ಸು ಬರೋವರೆಗೂ ಕೂಡ ಆಹಾರ ತಗೊಳ್ಳಲ್ಲ. ಅರ್ಜುನ ನಿನ್ನ ಅಭಿಪ್ರಾಯ ಏನು ಹೇಳು ಅಂತ ಕೇಳಿದ. ಅರ್ಜುನ ನೀನೇನು ಹೇಳ್ತೀಯ ಅಂತ. ಯಜ್ಞದಲ್ಲಿ ಇರೋಣದ್ರಿಂದ ನಾನು ಹೋಗೋಕೆ ಅವಕಾಶ ಇಲ್ಲ, ಅದರಿಂದ ನಿಮ್ಮ ಹತ್ರ ಇಷ್ಟು ನಾನು ಕೇಳ್ಕೊಳ್ತಾ ಇರೋದು. ಇಲ್ಲದೇ ಇದ್ರೆ ನಾನೇ ಹೋಗ್ತಿದ್ದೆ, ನಿಮ್ಮ ಹಂಗೆ ಇರಲಿಲ್ಲ, ಅವೃತಾಗದೆ ಹೋಗೋ ಹಾಗಿಲ್ಲ. ನಿನ್ನ ಅಭಿಪ್ರಾಯ ಏನು ಅರ್ಜುನ ಅಂತ. ಆಗ ಅರ್ಜುನ ನೋಡಿ, ಈ ನಮ್ಮ ಕುಮಾರವ್ಯಾಸನ ಜೋಕ್ ಇದು. ಈ ಖಂಡುಗ ಮಾತಿಗಿಂತ ಕೃತಿ ಬಳ್ಳ ಲೇಸಯ್ಯ. ಖಂಡುಗ ದೊಡ್ಡದು ಪ್ರಮಾಣ, ಬಳ್ಳ 4 ಮಾನ, ಇದು ಕಮ್ಮಿ ಪ್ರಮಾಣ. ಖಂಡಿಗ ಮಾತಾಡೋದಕ್ಕಿಂತ ಬಳ್ಳ ಕೃತಿ ತೋರಿಸು ಅಂತ. 1000 ಮಾತು ಹೇಳ್ಬೇಡಯ್ಯ, 1 ಮಾತು ನಡೆಸಯ್ಯ ಕೃತಿಲಿ ಅಂತ. ಅದಕ್ಕೆ ಖಂಡಿಗ ಮಾತಿಗಿಂತ ಕೃತಿ ಬಳ್ಳ ಲೇಸಯ್ಯ, ದೇವರ ದೇವ ಮಾವಿನ ಕೆರೆಯ ರಂಗಯ್ಯ ಅಂತ ಹೇಳ್ತಾರೆ ಭೀಮಸೇನ. ಏನು ಅರ್ಜುನ ನಿನ್ನ ಅಭಿಪ್ರಾಯ ಏನು ಅಂದಾಗ ನೋಡಿ ನಮ್ಮ ಕುಮಾರವ್ಯಾಸನ್ ಜೋಕು. ರಣದೊಳರಿಗಳ ಮುರಿದು ಕುರುಧಾರುಣಿಪತಿಯತಹುದುಂಟೇಯನೆ ಬಿಲುಗಣೆಗಳನ್ನು ತಿದ್ದಿದನು ಫಲುಗುಣ ಹೂಡಿ
ಹೂಡಿದನು ರಥವಾ. ಏನಪ್ಪ, ಶತ್ರುವನ್ನ ಗೆದ್ದು ಗಂಧರ್ವರನ್ನು ಗೆದ್ದು ಕೌರವವನ್ನು ಬಿಡಿಸ್ಕೊಂಡು ಬರ್ತೀಯಾ? ನಿನ್ನ ಅಭಿಪ್ರಾಯ ಏನು ಅಂದ. ಮಾತಿಲ್ಲ. ಗಾಂಡೀವ ತಗೊಂಡು ಅದು ಗುಡಿ ಕಟ್ಟಿ ಬಾಣವನ್ನ ಸಿದ್ಧ ಮಾಡಿಕೊಂಡು ರಥವನ್ನ ಆರೋಹಣ ಮಾಡಂತೆ. ಅಂದ್ರೆ ಕೃತಿಲಿ ತಂದುಬಿಟ್ಟ. ಸರಿ, ಒಂದೇ ಮಾತಲ್ಲ ಅಣ್ಣ. ಯಮಗೆ ನುಡಿ ಬೇರುಂಟೆ ನೀತಿ ಭ್ರಮಿತರಾವಲ್ಲ, ಅನಿಲ ಸುತನು ಭ್ರಮಿತನವ ಸೈರಿಸುವುದೈ ಕಾರುಣ್ಯ ನಿಧಿ ನೀನು. ನಿಮಿಷದಲ್ಲಿ ಗಂಧರ್ವಕನನಾಕ್ರಮಿಸಿ ಕೌರವಗಣವನು ಈ ಪದ ಕಮಲದಿದಿರಲಿ ಕೆಡಕಿ ತೋರುವೆನು ಎನ್ನುತ್ತ ಹೊರವಂಟ. ನೀತಿ ಗೊತ್ತಿಲ್ಲ, ನೀತಿ ಹೇಗಿರ್ಬೋದು. ನೀತಿಗೋಸ್ಕರ ನಾವು ಯಾವ ವಿಧವಾದ ಭ್ರಮಣೆಯನ್ನು ಹೊಂದತಕ್ಕಂಥವರಲ್ಲ. ನೀನು ಹೇಳಿದೆ ನಾ ಮಾಡ್ತೇನೆ ಅಷ್ಟೇ. ಅದೆಲ್ಲ ನಿನಗೆ ಸಂಬಂಧಪಟ್ಟಿದ್ದು. ಭೀಮಸೇನ ಕೌರವರಿಂದ ಬಹಳ ದುಃಖಪಟ್ಟಿದ್ದಾನೆ. ಅದರಿಂದ ಅವನಿಗೆ ಹೋಗೋಕೆ ಮನಸ್ಸಿಲ್ಲ ಅಂತ ಅವನು ಹೇಳಿದ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತೇನೆ. ಅಣ್ಣ, ನಿಮಿಷ ಮಾತ್ರದಲ್ಲಿ ಗಂಧರ್ವರ ತಲೆಯನ್ನ ಚೆಂಡಾಡಿ ಗಂಧರ್ವರನ್ನ ಗೆದ್ದು ಆ ಕಟ್ಕೊಂಡು ಹೋಗಿರ್ತಕ್ಕಂಥ 24 ಜನ ನಮ್ಮ ಕೌರವರನ್ನು ತಂದು ನಿನ್ನ ಪಾದ ಕಮಲದಲ್ಲಿ ಕೆಡವುತ್ತೇನೆ ಅಂತ ಹೊರಟ. ಯಾವಾಗ್ಯ ಪಾರ್ಥ ಹೊರಟನೋ ಓಡ್ ಹೋಗಿದ್ರಲ್ಲ ಈ ಕೌರವರು, ಈ ಕೌರವರ ಸೈನಿಕರು, ಆನೆ ಕುದುರೆ ರಥ ಕಾಲಾಳುಗಳು, ಅವರು ಯೋಚನೆ ಮಾಡಿದ್ರಂತೆ ಈಗ ಅರ್ಜುನ ಗೆಲ್ತಾನೆ. ಈಗ ಹೋದ್ರೆ ನಮ್ಮ ಮಹಾರಾಜರನ್ನ ಗಂಧರ್ವರು ಸೆರೆ ಹಿಡ್ಕೊಂಡು ಹೋಗಿದ್ರು, ನಾವೇ ಹೋಗಿ ಬಿಡಿಸ್ಕೊಂಡ್ ಬಂದಿದ್ದು. ಅರ್ಜುನ ಇದ್ದ ಅಂತ ಅನ್ನೋಣ. ಈಗ ಈ ಗೆಲುವು ಉಂಟಾಗತ್ತಲ್ಲ ಅಂತ ಓಡೋಗ್ತಕ್ಕಂಥ ಆ ಸೈನ್ಯ ನೋಡಿ, ಕುಮಾರವ್ಯಾಸನ ಜೋಕು ಓಡೋಗ್ತಾ ಇತ್ತಂತೆ. ಅರ್ಜುನ ಯಾವಾಗ ಗಂಧರ್ವರ ಮೇಲೆ ಯುದ್ಧಕ್ಕೆ ಹೊರಟ್ನೋ ಮುರಿದು ಚಂದಿದ ಸಕಲ ಕುರುಬಲ ನೆರೆದುದರ್ಜುನನೊಡನೆ ಸೂಠಿಯೊಳರಿ ಭಟನ ಬೆಂಬತ್ತಿದನು ಫಲ ನಿಲ್ಲು ನಿಲ್ಲೆನುತ. ಸೆರೆಯ ಬಿಡು ಗಂಧರ್ವ ಲೋಕವ ನುರುಗುವೆನು, ಹಿಂದಿಕ್ಕಿ ಕೊಂಬನ ಶಿರವ ಚಂಡಾಡುವೆನು ಎನ್ನುತ್ತ ಕವಿರಚ್ಚನ ಪಾರ್ಥ. ಸಮಸ್ತ ಚತುರ್ಬಲವೂ ಕೂಡ ಬರ್ತಾ ಇದೆಯಂತೆ. ಕೂಕ್ಕೊಂಡು ಹೋಗ್ತಾ ಇದ್ದಾನೆ. ಬಿಡು ಸೆರೆಯ, ಕೌರವನ ಸೆರೆ ಬಿಟ್ಟು ಹೋಗು, ಇಲ್ದೇ ಇದ್ರೆ ನಿಮ್ಮ ಗಂಧರ್ವ ಲೋಕವನ್ನೇ ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾ ಪಾರ್ಥ ಬಾಣ ಪ್ರಯೋಗ ಮಾಡ್ಕೊಂಡೇನೆ ಹೋಗ್ತಾ ಇದ್ದಾನೆ. ಸರಳಿ ನುಬ್ಬೆಗೆ ಸೆಡೆದು ಸಮರಕ್ಕೆ ತಿರುಗಿ ನಿಂದುದು ಖಜರ ಬಲವೋ, ಉಬ್ಬರದ ಬೊಬ್ಬೆಯದುರು ಬಿದುದು ಶರಗತಿಗೆ ಸೈರಿಸುತ್ತ. ಉರುಳಿದವು ಗಂಧರ್ವ ಶಿರ, ಉರುಳಿದವು ಗಂಧರ್ವ ಶಿರ, ನಭ ಸರಳಮಯ ದಿಗುಜಾಲವಂಬಿನ ಹೊರಳಿಯಲಿ ಹೊದಿಸಿದುದೆನಲು ಕವಿರಚ್ಚನ ಪಾರ್ಥ. ಬಾಣದ ಆ ವೇಗಕ್ಕೆ ಹೆದರ್ಕೊಂಡ್ಬಿಟ್ಟು ಗಂಧರ್ವರು ಮುಂದೆ ಹೋಗೋ ಹಾಗಿಲ್ಲ, ಏನು ಮಾಡೋದಕ್ಕೆ ಸಾಧ್ಯವಿಲ್ಲದೇನೆ ಭಯಗೊಂಡು ಯುದ್ಧಕ್ಕೋಸ್ಕರ ನಿಂತಿದ್ದಾರಂತೆ. ತಾವು ಪ್ರತಿಯಾಗಿ ಬಾಣ ಹೂಡ್ತಾ ಇದ್ದಾರಂತೆ. ಪಾರ್ಥ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಗಂಧರ್ವರ ಶಿರಸ್ಸು ಕತ್ತರಿಸಿ ಆಕಾಶದಿಂದ ಬೀಳ್ತಾ ಇದೆಯಂತೆ. ಮೊರೆವ ಗರಿಗಳ ಮೊನೆಯಲು ದುರುವ ಹೊರಳಿ ಗಿಡಿಗಳ ಬಾಯಧಾರೆಗಳುರಿಯ ಹೊರರಿನ ಹುದಿದ ಹೊಂಬರಗದ ಸುರೇಖೆಗಳ ಸರಳು ಹೊಕ್ಕವು ಹೆಕ್ಕಿದವು ಖೇಚರ ಬಲವನೊಕ್ಕಿದವು ತೂರಿದ ವರಿಭಟನ ಚುಚ್ಚಿದವು ಹೆಚ್ಚಿದವು 8 ದೆಸೆಗಳಲ್ಲಿ. ಪದಗಳ ಸ್ವಾಧೀನ ಆಗಿರ್ಬೇಕು. ಮಹಾಕವಿಗಳಿಗೆ ಆ ರೀತಿ ಬಂದ್ಬಿಡುತ್ತಂತೆ. ಆ ಪದಗಳ ಸ್ವಾಧೀನ ಎಷ್ಟು ಜೋಕಾಗಿದೆ. ಆ ಅರ್ಜುನನ ಬಾಣ ಪ್ರಯೋಗಗಳನ್ನ ಯಾವ ರೀತಿ ವರ್ಣನೆ ಮಾಡಿದಾನಂತೆ. ಏನು ಆ ಗರಿ ಕಟ್ಟಿರ್ತಕ್ಕ ಬಾಣ ಝಂಕಾರ ಮಾಡ್ತಾ ಹೋಗ್ತಾ ಇದೆ ಅಂತ. ಮೊರವ ಗರಿಗಳ ಮನೆಯಲ್ಲಿ ಉದುರುವ ಹೊರಳಿ ಗಿಡಿಗಳ ಅದರ ಮುಂದೆ ಕಿಡಿಗಳು ಸುರಿತಾ ಇದೆಯಂತೆ, ಹೊಗೆ ತುಂಬಿಕೊಂಡಿದೆಯಂತೆ. ನುಗ್ಗಿ ಬಿಡುತ್ತಂತೆ. ನಗ್ಗಿ ಆ ಗಂಧರ್ವರ ಶಿರಸ್ಸನ್ನ ತುಂಡು ತುಂಡಾಗಿ ಕತ್ತರಿಸಿ ಆಗ್ತಾ ಇದೆಯಂತೆ. ಕ್ಷಣ ಮಾತ್ರದಲ್ಲಿ ಗಂಧರ್ವರ ಸೈನ್ಯ ಧ್ವಂಸವಾಗಿ ಹೋಯ್ತು ಅಂತ. ಹೇಗೆ ಧ್ವಂಸವಾಯ್ತು?